ನಮಸ್ಕಾರ ಎಲ್ಲರಿಗೂ. ನಾವು ಎಲ್ಲ ಭಾರತೀಯರು ನಾವು ಎಂಥ ಬಿಸ್ನೆಸ್ಸಲ್ಲಿ ತೊಡಗಿಸ್ಕೊಂಡಿದ್ದೀವಿ ಅಂತ ಕೇಳಿದರೆ, ಯಾವ ಬಿಸ್ನೆಸ್ಸಲ್ಲಿ 92% ಲಾಸ್ ಇದೆಯೋ ಅಂಥ ಬಿಸ್ನೆಸ್ಸಲ್ಲಿ ನಾವು ಎಲ್ಲ ಜನ ಅಂದರೆ ಟೋಟಲ್ 80 ಲ್ಯಾಕ್ ಮೆಂಬರ್ಸ್ ಇದರಲ್ಲಿ ಫೈನಾನ್ಷಿಯಲ್ ಇಯರ್ 2026ಅಲ್ಲಿ ನಾವು 91,685 crore rupees ಲಾಸ್ ಆಗಿದ್ದೀವಿ. ಅಂದರೆ ಎಫ್ ಆ್ಯಂಡ್ ಓ ಟ್ರೇಡಿಂಗಲ್ಲಿ ಯಾರು ಟ್ರೇಡಿಂಗ್ ಮಾಡಿ ತುಂಬ ಹಣ ಮಾಡಿದ್ದಾರೆ ಅಂತ ಯಾರಾದರೂ ಇದ್ದರೆ ಅದರಲ್ಲಿ ಜಸ್ಟ್ ಒಂದು 7-8% ಮಾತ್ರ. ಯಾಕಂತ ಕೇಳಿದರೆ ಇಲ್ಲಿ ಪರ್ ಇಂಡಿವಿಜುವಲ್ ಟ್ರೇಡರ್ ಲಾಸ್ ಬಂದುಬಿಟ್ಟು 1.17 ಲ್ಯಾಕ್ ಪರ್ ಟ್ರೇಡರ್, ಅಂದರೆ 1,17,000 ಲಾಸ್ ಆಗಿದ್ದಾರೆ ಪರ್ ಇಂಡಿವಿಜುವಲ್ ಟ್ರೇಡರ್. ಬಟ್ ಇದು ಆ್ಯಕ್ಚುಲಿ ಡಿಫರೆನ್ಸ್ ಆಗುತ್ತೆ. ಅಂದರೆ ಒಬ್ಬೊಬ್ಬರು ತುಂಬ ಒಂದು 40 ಲ್ಯಾಕ್ 50 ಲ್ಯಾಕ್ ಕೂಡ ಕಳ್ಕೊಂಡಿರ್ತಾರೆ, ಕೆಲವರು 10 ಲಕ್ಷ ಕಳ್ಕೊಂಡಿರ್ತಾರೆ, ಕೆಲವರು ಒಂದು 50,000 1 ಲಕ್ಷ ಕಳ್ಕೊಂಡು ಬಿಟ್ಬಿಟ್ಟಿರ್ತಾರೆ. ಬಟ್ ಇದರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ಗೆ ಎಫ್ ಆ್ಯಂಡ್ ಓದಿಂದ ಎಸ್ ಟಿ ಟಿ ಕಲೆಕ್ಷನ್ 27,695 crore ಕಲೆಕ್ಷನ್ ಆಗಿದೆ. ಓಕೆ, ಅಂದರೆ ಟ್ರೇಡರ್ಸ್ ಆರ್ ಟೇಕಿಂಗ್ ದ ರಿಸ್ಕ್. ಸೆಂಟ್ರಲ್ ಗೌರ್ಮೆಂಟ್ ಅರ್ನ್ಸ್ ಎಸ್ ಟಿ ಟಿ ಆನ್ ಟ್ರಾನ್ಸಾಕ್ಷನ್. ಅಂದರೆ ಸೆಂಟ್ರಲ್ ಗೌರ್ಮೆಂಟು ಒಳ್ಳೆ ಹಣ ಮಾಡ್ತಾ ಇದೆ, ಇದರಲ್ಲಿ ಅವರಿಗೆ ಬೆನಿಫಿಟ್ ಇದೆ, ಮತ್ತು ಆಪ್ಷನ್ ಸೆಲ್ಲರ್ಗೆ ಬೆನಿಫಿಟ್ ಇದೆ. ಇದರಲ್ಲಿ ಆಪ್ಷನ್ ಬೈಯರ್ಸ್ಗೆ ತುಂಬ ಲಾಸ್ ಇದೆ. ಅಂದರೆ ಆಪ್ಷನ್ ಬೈಯರ್ ಪರವಾಗಿ ಮೂವ್ಸ್ ಯಾವಾಗಲೂ ಆದರೂ ಬಂದರೆ ಅದು ಯಾವಾಗಲೂ ಒಂದು ಸರ್ತಿ ಬರುತ್ತೆ. ಇದರಲ್ಲಿ ನಿಮಗೆ ಆಲ್ರೆಡಿ ಗೊತ್ತಿರ್ಬೋದು, ಇದು ಆ್ಯಸ್ ಪರ್ ಗ್ರೀಕ್ಸ್ ಅಂದರೆ ಡೆಲ್ಟಾ, ಗಾಮಾ, ವೇಗ ಅದರ ಮೇಲೆ ನಡೆಯೋದ್ರಿಂದ ತೀಟಾ ಡಿಕೆ ಆಪ್ಷನ್ ಸೆಲ್ಲರ್ ಪರವಾಗಿರುತ್ತೆ, ಟೈಮ್ ಅವ್ರ ಪರವಾಗಿರುತ್ತೆ. ಟೈಮ್ ಆಪ್ಷನ್ ಬೈಯರ್ ಪರವಾಗಿರೋದಿಲ್ಲ, ಯಾವಾಗಲೂ ಟೈಮ್ ಆಪ್ಷನ್ ಬೈಯರ್ ಅಪೋಸಿಟಲ್ಲಿರುತ್ತೆ. ಅದಕ್ಕೋಸ್ಕರ ಇದು ನೀವೆಂಥದೇ ಸ್ಟ್ರಾಟಜಿ ಮಾಡಿ, ಎಂಥದೇ ಸೆಟಪ್ ಮಾಡಿ ಇಟ್ಕೊಳ್ಳಿ, ಎಂಥದೇ ಇದನ್ನು ಮಾಡಿ, ಅಲ್ಟಿಮೇಟ್ಲಿ ಲಾಸ್ ಆಗೋದು ಆಪ್ಷನ್ ಬೈಯರ್ಸೇ. ಇವರು 20,000 30,000 50,000 ಹೀಗೆ ಎಷ್ಟು ತೊಗೊಂಬರ್ತಾರೋ ಅಷ್ಟೆಲ್ಲ ಬರೋ ಅವ್ರ ಅಕೌಂಟಲ್ಲಿ ಅಮೌಂಟ್ ಖಾಲಿ ಆಗೋವರೆಗೂ ತರ್ತಾರೆ. ಎಲ್ಲಿ ಸಾಲ ಮಾಡಿ ಅಡಿಕ್ಷನ್ ಆಗಿ ಸಾಲ ಮಾಡಿ ಎಷ್ಟು ಸಿಗುತ್ತೋ ಆ ಅಮೌಂಟನ್ನೆಲ್ಲ ತಂದು ಇದರಲ್ಲಿ ಲಾಸ್ ಆಗ್ತಾಯಿದ್ದಾರೆ. ಅಂದರೆ ಅದನ್ನು ರಿಕವರಿ ಮಾಡಬೇಕು ಅನ್ನೋ ಒಂದು ಹಂಬಲದಿಂದ. ನೀವು ರಿಕವರಿ ಮಾಡಲಿಕ್ಕೆ ಆಗೋದಿಲ್ಲ, ಅದಕ್ಕೋಸ್ಕರ ರಿಕವರಿ ಮಾಡಲಿಕ್ಕೆಲ್ಲ ಹೋಗಬೇಡಿ, ಬಿಟ್ಬಿಡಿ. ಹೋಗಿದ್ದು ಹೋಯಿತು, ತಿಮ್ಮಪ್ಪನ ಹುಂಡಿಗೆ ಹಾಕಿದ್ದೀನಿ ಅಂತೇಳಿ ಸುಮ್ಮನೆ ಇದ್ಬಿಡಿ. ಬೇಕಿದ್ದರೆ ನಿಮ್ಮದು ರಿಕವರಿ ಮಾಡೋ ಮನಸ್ಸಿದ್ರೆ, ಏನಾದರೂ ಇದಿದ್ದರೆ, ಅಂದರೆ ಫೈನಾನ್ಷಿಯಲ್ ಅಡ್ವೈಸರ್ ಥ್ರೂ ನೀವು ಮಾಡೋದಾದರೆ ಮಾಡ್ಬೋದು. ಅಂದರೆ ಆ್ಯಸ್ ಸೆಬಿ ರಿಜಿಸ್ಟರ್ಡ್ ಮತ್ತು ಒಳ್ಳೆ ಫೈನಾನ್ಷಿಯಲ್ ಕನ್ಸಲ್ಟೆಂಟ್ ಯಾರಿದ್ದಾರೆ ಅವರನ್ನು ಕನ್ಸಲ್ಟ್ ಮಾಡಿ ನೀವು ಮಾಡ್ಬೋದು ಟ್ರೇಡಿಂಗು ಮತ್ತು ಈ ಥರದ್ದೆಲ್ಲ ಮಾಡೋದಿದ್ರೆ. ಯಾಕಂತ ಕೇಳಿದರೆ ಇದು ತುಂಬ ಎಕ್ಸ್ಪೀರಿಯನ್ಸ್ ಬೇಕಾಗತ್ತೆ ಇದರಲ್ಲಿ. ಮತ್ತು ಇದರಲ್ಲಿ ಬ್ರೋಕರ್ಸು ಮತ್ತು ಎಕ್ಸ್ಚೇಂಜಸ್ಗಳು ಆರಾಮಾಗಿ ಹಣ ಮಾಡ್ತಾಯಿದ್ದಾರೆ. ಅಂದರೆ ಅವರಿಗೆ ರೆವೆನ್ಯೂ ಜನ್ರೇಟ್ ಆಗುತ್ತಲ್ಲ, ಪರ್ ಟ್ರೇಡ್ ಬೈ ಸೆಲ್ ಮಾಡಿದ್ದಕ್ಕೆ ಅವರಿಗೆಲ್ಲ ಒಳ್ಳೆ ಹಣ ಆಗುತ್ತೆ. ಸೊ ತುಂಬ ಕೇರ್ಫುಲ್ಲಾಗಿರಿ. ಅಂದರೆ 78.6 ಲ್ಯಾಕ್ ಇಂಡಿವಿಜುವಲ್ಸ್ ಅಂದರೆ ಹಣವನ್ನು ಕಳ್ಕೊಂಡಿದ್ದಾರೆ. ಮತ್ತು ಇದರಲ್ಲಿ ಒಂದು 18 ಲ್ಯಾಕ್ ಪೀಪಲ್ ಸಾಕು, ಇದರ ಸಹವಾಸನೆ ಸಾಕು ಅಂತ ಟ್ರೇಡೇ ಬಿಟ್ಟಿದ್ದಾರೆ. ಕೆಲವರು 3 ವರ್ಷದಿಂದ ಕಂಟಿನ್ಯೂಯಸ್ ಲಾಸ್ ಆಗ್ತಾಯಿದ್ದಾರೆ. 3 ವರ್ಷ 4 ವರ್ಷ 5 ವರ್ಷದಿಂದ ಕಂಟಿನ್ಯೂಯಸ್ ಲಾಸ್ ಆಗ್ತಾಯಿದ್ದಾರೆ ಕೆಲವರು. ಅದಕ್ಕೋಸ್ಕರ ತುಂಬ ಕೇರ್ಫುಲ್ಲಾಗಿರಿ. ಈ ವಿಡಿಯೋನ ಆದಷ್ಟು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ನವ್ರಿಗೆಲ್ಲ ಶೇರ್ ಮಾಡಿ. ಇಲ್ಲಿ ಕೂಡ ಇದೆ ನೋಡಿ, ಇದರಲ್ಲಿ ಸೇಮ್. ಅಂದರೆ ಎಫ್ ಆ್ಯಂಡ್ ಓ ಟ್ರೇಡರ್ಸ್ ಲಾಸ್ಟ್ 91,685 crore. ಸೊ ಹೂ ಈಸ್ ವಿನ್ ಆಗ್ತಾ ಇರೋದು ಯಾರು? FIIs ಮತ್ತು DIIs. ಅಂದರೆ ಇದರಲ್ಲಿ ತುಂಬ ಸಾವಿರಾರು ಕೋಟಿ ಹಣ ಇರೋರು ಮಾತ್ರ ಹಣ ಮಾಡ್ತಾ ಇರೋದು. ಕೆಲವರು ಆಪ್ಷನ್ ಸೆಲ್ಲರ್ಸ್ ಹಣ ಮಾಡ್ತಾಯಿದ್ದಾರೆ. ಸೊ ಗೌರ್ಮೆಂಟ್ ಹಣ ಮಾಡ್ತಾಯಿದೆ. ಇಲ್ಲಿ ಆಪ್ಷನ್ ಬೈಯರ್ಸ್ ಆಗಿ ಹೋಗೋರು ನೀವು ಹಣವನ್ನು ಕಳ್ಕೊಂಡು ಬೀದಿ ಪಾಲಾಗ್ತಾಯಿದ್ದೀರಾ. ಅದಕ್ಕೋಸ್ಕರ ನಾವು ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾಯಿದ್ದೀವಿ. ಸೊ ಬಿ ಕೇರ್ಫುಲ್. ಈ ಥರ ಟ್ರೇಡು ಅದು ಇದು ಯಾವುದೋ ಇನ್ಸ್ಟಾಗ್ರಾಮಲ್ಲಿ ಬಂತು, ಯಾವುದೋ ಫೇಸ್ಬುಕ್ಕಲ್ಲಿ ಬಂತು, ಇನ್ನೊಂದು ಮತ್ತೊಂದು, ಅದನ್ನೆಲ್ಲ ನೋಡಿ ಪ್ರಾಫಿಟ್ ಸ್ಕ್ರೀನ್ಶಾಟ್ಗೆ, ಪ್ರಾಫಿಟ್ ವೀಡಿಯೋಸ್ಗೆಲ್ಲ ಮರಳಾಗಿ ನಿಮ್ಮಲ್ಲಿರೋ ದುಡಿದಿರುವಂಥ ಹಣವನ್ನು ಕಳೆದುಕೊಳ್ಬೇಡಿ. ಯಾಕಂತ ಹೇಳಿದರೆ ಒಂದು ಸರ್ತಿ ಕಳೆದು ಹೋದರೆ ವಾಪಸ್ ಮತ್ತೆ ಸಂಪಾದನೆ ಮಾಡೋದು ತುಂಬ ಕಷ್ಟ ಇದೆ. ಅದಕ್ಕೋಸ್ಕರ
So I kindly request you all to subscribe this channel and share this video as much as possible, and like the video. Thank you one and all.